ನಮಸ್ಕಾರ ಕನ್ನಡಿಗರೇ, ನಮಸ್ಕಾರ. ನಾವು ವಯಸ್ಸಾಗುತ್ತಿದ್ದಂತೆ ಉತ್ಸಾಹದಿಂದ ಕುಗ್ಗಬಾರದು. ಉತ್ಸಾಹಕ್ಕೆ ವಯಸ್ಸಾಗುವುದಿಲ್ಲ. ಉತ್ಸವ ಮೂರ್ತಿಯಾಗಿ ನಾವು ನಡೆದಾಡ್ತೀವಲ್ಲ, ನಮ್ಮ ಶರೀರಕ್ಕೆ ವಯಸ್ಸಾಗುತ್ತೆ. ಮನಸ್ಸು ಯಾವತ್ತೂ ನಿತ್ಯೋತ್ಸಾಹದಲ್ಲೇ ಇರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಪೂರ್ವಜರುಗಳು ಕೊಟ್ಟಿರ್ತಕ್ಕಂತಹ ಅನೇಕ ಶ್ಲೋಕಗಳು, ಪ್ರಾರ್ಥನೆಗಳು, ಸೂಕ್ತಿಗಳು, ಉಕ್ತಿಗಳು, ಯುಕ್ತಿಗಳು, ಭಕ್ತಿಪಥದ ಪ್ರಾರ್ಥನೆಗಳು ಇವೆಲ್ಲವೂ ಕೂಡ ನಿತ್ಯ ಅನುಷ್ಠಾನಕ್ಕೆ ತಂದುಕೊಂಡಿದ್ದೇ ಆದ ಪಕ್ಷದಲ್ಲಿ ನಾವು ಸದಾಕಾಲ ಹಸನ್ಮುಖಿಯಾಗಿರ್ತೀವಿ. ನಮ್ಮ ಮನಸ್ಸಿಗೆ ಬೇಸರವೇ ಇರುವುದಿಲ್ಲ. ಭಾಳ ಜನ ಬೇಸರವಾಯಿತು ಅಂತಾರೆ. ಬೇಸರ ಯಾಕಾಗುತ್ತೆ? ಮುಖ ಹಿಂಗೆ ತಿರುಗಿಸಿದರೆ ನೇಸರ ಕಾಣುತ್ತೆ. ನೇಸರ ಕಾಣೋದಕ್ಕೆ ಅವಸರ ಇದೆಯಾ? ಇಲ್ವಲ್ಲ. ಅವಸರವಿಲ್ಲದಲೇ ಬೇಸರವನ್ನು ದೂರ ಮಾಡಿ ನಾವು ಉತ್ಸಾಹಿತರಾಗಬೇಕಾದರೆ ನೇಸರವನ್ನು ನೋಡಲೇಬೇಕು. ಅದರಿಂದ ಸಿಗ್ತಕ್ಕಂತಹ ಚೈತನ್ಯ ಅದು ಅವರ್ಣನೀಯ ಮತ್ತು ಜೊತೆಗೆ ಅದ್ವಿತೀಯ. ಈ ಒಂದು ಸಂದರ್ಭದಲ್ಲಿ ಮುಕುಂದಮಾಲ ಅಂತ ಒಂದು ಸ್ತೋತ್ರವಿದೆ. ಕುಲಶೇಖರಾಳ್ವಾರ್ ಅನ್ನುವವರು ಹೇಳಿರ್ತಕ್ಕಂಥದ್ದು. 45-46 ಶ್ಲೋಕಗಳು ಇವೆ. ಆ ಒಂದು ಶ್ಲೋಕ ಕೇಳಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಕಣ್ಣು ಮುಚ್ಕೊಂಡು ನಾವು ದೇವರಿಗೆ ಈ ಶ್ಲೋಕಗಳು ಅಂದ್ಕೊಂಡ್ಬಿಡ್ತೀವಿ. ಯಾವುದೇ ಮಂತ್ರಗಳನ್ನು ಹೇಳಿದರೂ ಅದನ್ನು ಅರ್ಥೈಸಿಕೊಳ್ಳದಲ್ಲೇ ಹೇಳಿದ್ದೇ ಆದ ಪಕ್ಷದಲ್ಲಿ ಕುರುಡ ಆನೆ ಮುಟ್ಟಿದಂತೆ. ಆದ್ದರಿಂದ ನಾಕಭಾಷೆಯ ಜೊತೆಗೆ ಲೋಕಭಾಷೆಯೂ ನಮಗೆ ಪರಿಚಯ ಇದ್ದರೆ ಮಾತ್ರ ನಮ್ಮ ಬದುಕು ಸಾಕುವುದಕ್ಕೆ ಸಾಧ್ಯವಾಗುತ್ತೆ. ಇಲ್ಲದಿದ್ದರೆ ನೂಕಬೇಕಾಗುತ್ತೆ. ಈಗ ನೋಡಿ, ಈ ಶ್ಲೋಕ ಎಷ್ಟು ಚೆನ್ನಾಗಿದೆ. ಇದಂ ಶರೀರಂ ಪರಿಣಾಮಪೇಶಲಂ ಪತತ್ಯವಶ್ಯಂ ಕ್ಲತಸಂಧಿ ಜರ್ಜರಂ. ಅರ್ಥ ಆಗುತ್ತಲ್ಲ? ಇದಂ ಶರೀರಂ ಪರಿಣಾಮಪೇಶಲಂ ಪತತ್ಯವಶ್ಯಂ ಕ್ಲತಸಂಧಿ ಜರ್ಜರಂ ಕಿಮೌಷಧೈ ಕ್ಲಿಶ್ಯಸಿ ಮೂಢಧುರ್ಮತೆ ನಿರಾಮಯಂ ಕೃಷ್ಣರಸಾಯನಂ ಪಿಬ. ನಿರಾಮಯಂ ಕೃಷ್ಣರಸಾಯನಂ ಪಿಬ. ಇದು ಶರೀರ. ದಿನದಿನಕ್ಕೆ ಇದು ಪೇಲವವಾಗುತ್ತಾ ಹೋಗುತ್ತೆ. ಎಲ್ಲ ನರಗಳು ಕೂಡ ಮುಕ್ಕಾಗುತ್ತೆ, ಬುದ್ಧಿ ಮಂಕಾಗುತ್ತೆ, ಕಣ್ಣು ಕೂಡ ಕಾಣುವ ದೃಷ್ಟಿ ಕಡಿಮೆಯಾಗುತ್ತೆ, ಉಸಿರಾಟ ಅದು ಸಹಜವಾದದ್ದು ಕೊಂಚ ಉಲ್ಲಸಕ್ಕಿಂತಲೂ ಉಬ್ಬಸಕ್ಕೆ ತರುತ್ತೆ. ಇವೆಲ್ಲವುಗಳು ವಯಸ್ಸಾಗುತ್ತಿದ್ದಂತೆ ಆಗತಕ್ಕಂತಹ ಒಂದು ಪ್ರಕ್ರಿಯೆಗಳು. ನಡಿಗೆಗೆ ಸೋಲು ಬರುತ್ತೆ, ಕೈ ಕಾಲು ಎತ್ತೋದಕ್ಕೆ ಶಕ್ತಿ ಬರೋದಿಲ್ಲ. ಅದಕ್ಕೆ ಮುಕುಂದಮಾಲ ಹೇಳುತ್ತೆ, ಇದಂ ಶರೀರಂ ಪರಿಣಾಮಪೇಶಲಂ ಪತತ್ಯವಶ್ಯಂ ಶ್ಲತಸಂಧಿ ಜರ್ಜರಂ. ಈ ದೇಹಕ್ಕೆ ಮುಪ್ಪು ಅಡಗಿಸಿಕೊಂಡಾಗ ನೀನು ಇದನ್ನು ಯೌವನಕ್ಕೆ ತರೋದಕ್ಕೆ ಸಾಧ್ಯ ಆಗೋದಿಲ್ಲಪ್ಪ. ಎಲ್ಲ ಒಳಗಿನ ಇಂದ್ರಿಯಗಳಿಂದ ಹಿಡಿದು ಬಾಹ್ಯ ರೂಪದವರೆಗೆ ಅದಕ್ಕೆ ಚಿಗುರುತನ ಇರೋದಿಲ್ಲ. ಮುದಡಿಕೊಂಡಿರ್ತಕ್ಕಂತಹ ಒಂದು ಸ್ಥಿತಿಯೇ ಅದು ಬರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನೀನು ಆ ಔಷಧಿ ಈ ಔಷಧಿ ಕೊಟ್ಟು ರಿಪೇರಿ ಮಾಡಲಿಕ್ಕೆ ಯಾಕೆ ಹೋಗ್ತೀಯ? ಅದರಿಂದ ಏನೂ ಸಾಧ್ಯ ಆಗೋದಿಲ್ಲ. ಎಷ್ಟು ಬೇಕೋ ಅಷ್ಟು ಔಷಧಿ ಒಂದು ಸಮಾಧಾನಕ್ಕಾಗಿ ಸೇವಿಸುವುದೇ ಹೊರತು ಬೇರೊಂದಕ್ಕಲ್ಲ. ಕಿಮೌಷಧೈ ಕ್ಲಿಶ್ಯಸಿ ಮೂಢಧುರ್ಮತೆ ನಿರಾಮಯಂ ಕೃಷ್ಣರಸಾಯನಂ ಪಿಬ. ಈ ರೀತಿಯಾಗಿ ಆಧುನಿಕ ಚಿಕಿತ್ಸೆಗೆಲ್ಲ ಒಳಪಟ್ಟು ಸುಮ್ಮನೆ ಶರೀರಕ್ಕೆ ಭೀಷ್ಮ ಶರಶೈಯಲ್ಲಿ ಮಲಗಿದ ಹಾಗೆ ಚುಚ್ಚಿಸಿಕೊಳ್ಳುವುದಕ್ಕಿಂತ, ಗುಳಿಗೆಗಳನ್ನು ನುಂಗುವುದಕ್ಕಿಂತ ಭಗವದ್ಗೀತೆ, ರಾಮಾಯಣ, ಭಾರತ, ಸ್ತೋತ್ರಪಾಠ, ಸಂಗೀತ ಇವುಗಳನ್ನೆಲ್ಲ ಕೇಳಿಕೊಂಡು ತನ್ಮೂಲಕ ಮಂಕುತಿಮ್ಮನ ಕಗ್ಗ, ಮುದ್ದುರಾಮನ ಮನಸ್ಸು ಇವನ್ನು ಹೇಳ್ಕೊಳ್ತಾ ಇದ್ದರೆ ನಿನ್ನ ಮನಸ್ಸು ಕೂಡ ಮುದ್ದುರಾಮನಂತೆಯೇ ಶೋಭಿಸುತ್ತೆ. ಆದ್ದರಿಂದ ಬಾ, ಇಂದಾದರೂ ಇವತ್ತಿನಿಂದಲಾದರೂ ಈಗ ಆರಂಭಿಸು ಅಂತ ಹೇಳ್ತಕ್ಕಂಥ ಮುಕುಂದಮಾಲ ಮಾತನ್ನು ನಾವು ಕೇವಲ ಶ್ರವಣಿಸಿದರೆ ಸಾಲದು, ಅಳವಡಿಸಿಕೊಂಡರೆ ಆಗಲ್ಲವೇ ನಮಗೂ ಹಿತ, ನಮ್ಮ ಜೊತೆಯಲ್ಲಿ ಇರುವವರಿಗೂ ಹಿತ. ಇಂತಹ ಪಥ ಅದರಲ್ಲಿ ನಾವು ಬಂದಿದ್ದೇ ಆದರೆ ಆಗ ನಾವು ಸತ್ಯವ್ರತ. ನಮಸ್ಕಾರ.